ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಗುಲಾಬಿ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಗುಲಾಬಿ, 35 ವರ್ಷ, ಊರು ಬಳ್ಳಾಪುರ ಕಡೆ ಗೊತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲಸ, ತೋಟ, ಆಸ್ತಿ ಇದೆ, ನೋಡ್ಕೊಂತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ ನೋಡಲಿಕ್ಕೆ ಹೋದ್ರೆ ಗಂಡ ತೀರಿಕೊಂಡು ಸುಮಾರು ವರ್ಷ ಆಯಿತು. ಅವಳಿಗೆ ಒಂಟಿಯಾಗಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಲಿಕ್ಕೆ ಹೋದ್ರೆ ಒಬ್ಬ ಗಂಡು ಇಟ್ಟುಕೊಂಡು ಸುಖ ಕಾಣುತ್ತಾ ನೆಮ್ಮದಿಯಾಗಿ ಬದುಕುವ ಒಂದು ಆಸೆ ಕೂಡ ಆಗಿದೆ ಅಂತೇಳಿ ಈ ಒಂದು ಬಯೋಡೇಟಾದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸಿಗುವ ಜಾಗ ಇವಳದೇ ಒಂದು ತೋಟದಲ್ಲಿ ಆಲ್ಮೋಸ್ಟ್ ಒಂದು ಮನೆ ಕೂಡ ಇದೆ, ಅಲ್ಲಿ ಸಿಕ್ಕರೆ ಸಾಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ವಾಲಿ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಇಟ್ಟಿದ್ದಾರೆ. ಅದು 2018 ಒಂದು ಮಾಡೆಲ್ ಮರ್ಸಿಡೀಸ್ ಬೆಂಜ್ ಸಿ ಕ್ಲಾಸ್ C2220D ಅಂತೇಳಿ ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗಿಲ್ಲ ಇದೆ ಅಂತೇಳಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೂಡ ಈ ಒಂದು ಪ್ರೊಫೈಲಲ್ಲಿ ಕೂಡ ಶೇರ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆನೇ ನನಗೆ ಯಜಮಾನ ಆಲ್ಮೋಸ್ಟ್ ತೀರಿಕೊಂಡ ಮೇಲೆ ಈಕೆ ಒಂದು ಜೀವನ ಹೇಗೆಲ್ಲ ಆಗಿದೆ ನೋಡ್ರಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ಜೊತೆಗೆ ಇದ್ದಾಗ ಎಲ್ಲದಕ್ಕೂ ಕೂಡ ಅಡ್ಡ ಬರ್ತಿದ್ದ, ಎಲ್ಲಿಗೂ ಕೂಡ ಹೋಗುತ್ತಿರಲಿಲ್ಲ. ಆದರೆ ಇವಾಗ ಮಾತ್ರ ಯಾರ್ದು ಕೂಡ ನನಗೆ ಭಯ ಇಲ್ಲ, ಚಟ ಬಂದಂಗೆ ಆಲ್ಮೋಸ್ಟ್ ಕರೆಸಿಕೊಂಡು ಸುಖ ಅನುಭವಿಸುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಒಬ್ಬಳೇ ಇರೋದು ನನಗೆ ಅಂತ ಯಾರು ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇವಳಿಗೆ ರಿಲೇಷನ್ ಆಯಿತು, ಅಪ್ಪ ಅಮ್ಮ ಯಾರು ಕೂಡ ಇಲ್ಲ, ಒಂಟಿಯಾಗಿ ಇದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಳ್ಳೆ ಆಸ್ತಿ ಇದೆ, ಅದಕ್ಕೆ ಒಬ್ಬನನ್ನು ಇಟ್ಟುಕೊಂಡು ಮಗು ಮಾಡಿಕೊಂಡು ಆರಾಮಾಗಿ ಒಂದು ಜೀವನ ಕೂಡ ಮಾಡುವ ಒಂದು ಆಸೆ ಆಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಈ ಥರ ಒಂದು ಇದು ಹೀಗೆಲ್ಲ ಆಲ್ಮೋಸ್ಟ್ ಪ್ರೀತಿ ಕೊಡುವಂಥ ವ್ಯಕ್ತಿ ಇದ್ರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಆ ವ್ಯಕ್ತಿಯ ಒಂದು ಕ್ವಾಲಿಟಿ ಕೂಡ ಹೇಗೆಲ್ಲ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅವರಿಗೆ ಮದುವೆ ಆಗಿರಬಾರ್ದು, ಇಲ್ಲ ಹೆಂಡತಿಗೆ ಆಲ್ಮೋಸ್ಟು ಹೆದರುವಂಥ ಗಂಡು ಇದ್ದರೆ ನನಗೆ ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ವಯಸ್ಸು 38ರ ಒಂದು ಆಜುಬಾಜು ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮಾಡುವಾಗ ಮಾತ್ರ ಹೆಚ್ಚು ಸಮಯ ಮಾಡುವ ಒಂದು ಶಕ್ತಿ ಇದ್ದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಒಂದು ಕೈಯುವಾಗ ವಿಡಿಯೋ ತೋರಿಸಿ ಬಾಯಿಗೆ ಹಾಕಿ ತೂತು ಚಿಪಿ ಸುಖ ಕೊಟ್ಟರೆ ಒಳ್ಳೆ ಒಂದು ಮಜಾ ಕೂಡ ಬರುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾಳೆ. ಇದಿಷ್ಟು ಅವರಿಗೆ ಬೇಕಾಗಿರುವಂಥ ಒಂದು ಗಂಡಿನ ಒಂದು ಕ್ವಾಲಿಟೀಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಫೀಚರ್ಸ್ನ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಜೂನ್ 2018, ಕಿಲೋಮೀಟರ್ ರನ್ ಆಗ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟು 63,297 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್, ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್. ಕಾರ್ ಅವೈಲೇಬಲ್ ಇರೋದು ಕೊಯಮತ್ತೂರಲ್ಲಿ. ಹಾಗೆಯೇ ಫಸ್ಟ್ ಓನರ್ ಆಗಿರ್ತಾರೆ. ಮಾರ್ಚ್ 2019ರಲ್ಲಿ ಇದು ರಿಜಿಸ್ಟ್ರೇಷನ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಇಮೇಜಸ್ ಕೂಡ ಹೀಗೆಲ್ಲ ಸಿಗುತ್ತೆ. ಇದು ಡ್ಯಾಶ್ ಬೋರ್ಡ್ ಆಯಿತು, ಸ್ಟೇರಿಂಗ್ ಕೂಡ ಹೀಗೆಲ್ಲ ಇದೆ. ಸೀಟ್ ಮಾತ್ರ ಒಂದು ತುಂಬಾ ಒಂದು ಕಂಫರ್ಟಬಲ್ ಒಂದು ಸೀಟ್ ಅಂತೇಳಿ ಹೇಳ್ಬೋದು. ಪ್ರೈಸ್ ಬಂದುಬಿಟ್ಟು ನಿಮಗೆ ಆವ್ರೇಜ್ ಒಂದು 28 ಲಕ್ಷ ತನಕ ಹೇಳ್ಕೊಂಡಿದ್ದಾರೆ. ಬಟ್ ವೇರಿಯೇಷನ್ ಆದರೂ ಕೂಡ ನಡೆಯುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಾಡೆಲ್ ಕೂಡ ಆಲ್ಮೋಸ್ಟ್ ಹೇಳಿದೆ, ವೇರಿಯಂಟ್ ಕೂಡ ಹೇಳಿದೆ, ಮತ್ತು ಟ್ರಾನ್ಸ್ಮಿಷನ್ ಬಗ್ಗೆ ಕೂಡ ಇದೆಲ್ಲ ಸೆಲ್ಲರ್ನ ಒಂದು ಕಾಮೆಂಟ್ಸಲ್ಲಿ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಮತ್ತು ಕಲರ್ ನೋಡಲಿಕ್ಕೆ ಹೋದರೆ ಪೋಲಾರ್ ಒಂದು ವೈಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇದು ಕಾರ್ನ ಒಂದು ಇಮೇಜ್ ಕೂಡ ಔಟ್ಲುಕ್ಕಲ್ಲಿ ಹೀಗೆಲ್ಲ ಇದೆ, ಸನ್ ರೂಫ್ ಕೂಡ ಹೀಗೆಲ್ಲ ಓಪನ್ ಕೂಡ ಆಗಿರುತ್ತೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.